ಏನ್ ಗುರು, ಕೂಲ್ ಡ್ರಿಂಕ್ಸ್ ತುಂಬಾ ಕುಡಿತೀಯಾ? ಈ ಕೂಲ್ ಡ್ರಿಂಕ್ ನೋಡಕ್ಕೆ ತುಂಬಾ ಫ್ರೆಶ್ ಆಗಿರುತ್ತೆ, ಆದ್ರೆ ದೇಹದ ಒಳಗೆ ಬೇರೆ ಕಥೆ ನಡೆಯುತ್ತೆ ಅಂತ ಗೊತ್ತಾ? ಇದು ಹೊಟ್ಟೆಗೆ ಹೋದಾಗ ಜೀರ್ಣಕ್ರಿಯೆ ನಿಧಾನ ಆಗತ್ತೆ. ಅತಿಯಾದ ತಂಪು ಮತ್ತೆ ಇದರಲ್ಲಿರೋ ಗ್ಯಾಸು ಹೊಟ್ಟೆಯನ್ನ ಕನ್ಫ್ಯೂಷನಲ್ಲಿಡುತ್ತೆ. ಒಂದೇ ಬಾರಿಗೆ ಹೆಚ್ಚು ಸಕ್ಕರೆ ರಕ್ತಕ್ಕೆ ಸೇರಿ ಇನ್ಸುಲಿನ್ ಅದನ್ನ ನಿಯಂತ್ರಿಸಲು ಒದ್ದಾಡುತ್ತೆ. ಕಾಲಕಾಲಕ್ಕೆ ದೇಹ ಇನ್ಸುಲಿನ್ ಮಾತು ಕೇಳೋದೇ ನಿಲ್ಸುತ್ತೆ. ಅದರಿಂದ ಡಯಾಬಿಟೀಸ್ ಶುರು. ಮತ್ತೆ ಒಂದೊಂದಾಗಿ ಎಲ್ಲ ಫ್ರೆಂಡ್ಸ್ ಜಾಯ್ನ್ ಆಗ್ತಾರೆ. ಈ ಸಕ್ಕರೆ ದೇಹದಲ್ಲಿ ಕೊಬ್ಬಾಗಿ ಸಂಗ್ರಹವಾಗಿ ತೂಕ ಹೆಚ್ಚುತ್ತೆ, ಹೊಟ್ಟೆ ಬೆಳೆದು ಬರುತ್ತೆ. ಹೃದಯ ಹೆಚ್ಚು ಕೆಲಸ ಮಾಡಬೇಕಾಗ್ತದೆ. ರಕ್ತದ ಒತ್ತಡ ಮತ್ತು ಹೃದಯ ರೋಗಗಳ ಅಪಾಯನೂ ಹೆಚ್ಚು. ಈ ಸೋಡಾ ಆಸಿಡ್ ಹಲ್ಲುಗಳ ಮೇಲಿನ ಪದರವನ್ನ ನಿಧಾನವಾಗಿ ಹಾಳುಮಾಡ್ತದೆ ಮತ್ತು ಕಿಡ್ನಿಗೂ ಒತ್ತಡ ಕೊಡ್ತದೆ. ಕೂಲ್ ಡ್ರಿಂಕ್ ಒಂದೇ ಸಲ ಹಾನಿ ಮಾಡೋದಿಲ್ಲ, ಆದರೆ ಪ್ರತಿದಿನ ನಿಧಾನವಾಗಿ ದೇಹವನ್ನ ಬದಲಾಯಿಸುತ್ತೆ. ಆದ್ರಿಂದ ಕುಡಿಯೋ ಮೊದಲು ಸ್ವಲ್ಪ ಯೋಚಿಸಿ.